ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಮತದಾರರಿಗೆ ಏನು ಭರವಸೆ ಕೊಟ್ಟು ಬಂದಿದ್ದಾರೆ, ಬಹುಶಃ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗುತ್ತೆ. ಅವರು ಸರ್ಕಾರ ಬಂದು 8 ತಿಂಗಳು 10 ತಿಂಗಳು ಆದರೂ ಸಹ ಕೆಲವು ಯೋಜನೆಗಳನ್ನು, ಯುವ ನಿಧಿ ಇರ್ಬೋದು, ಬೇರೆ ಬೇರೆ ಪಂಚ ಗ್ಯಾರಂಟಿಗಳಲ್ಲಿ ಕೆಲವುಗಳನ್ನು ಅವರು ಜಾರಿಗೆ ತರಲಿಕ್ಕೆ ಭಾಳ ತಡವಾಗಿ ತಂದರು. ಅವರು ತಂದು ಬಹುಶಃ 6 ತಿಂಗಳು ಆಗಿಲ್ಲ. ಈ 6 ತಿಂಗಳಲ್ಲಿ ಭಾಳಷ್ಟು ಫಲಾನುಭವಿಗಳಿಗೆ ಆ ಒಂದು ಅನುಕೂಲ ಸಿಗ್ತಾ ಇಲ್ಲ ಅನ್ನೋದು ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚುನಾವಣೆಗೆ 136 ಸೀಟನ್ನು ನಿಮಗೆ ಈ ರಾಜ್ಯದ ಮಹಾಜನತೆ ಕೊಟ್ಟಿದ್ದಾರೆ. ಅದನ್ನು ಮರಿಬಾರ್ದು. ಪದೇ ಪದೇ ನೀವು ಹೇಳ್ಕೊಂಡು ಬಂದಿದ್ದೀರಾ, ಈ ಗ್ಯಾರಂಟಿಯಿಂದ ನಮಗೆ ಅಧಿಕಾರ ಸಿಕ್ಕಿದೆ, ಯಾವುದೇ ಕಾರಣಕ್ಕೂ ನಾನು ಇದನ್ನು ತೆಗೆಯೋ ಪ್ರಶ್ನೆನೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಸಚಿವರು ಕೂಡ ಹೇಳಿದ್ದಾರೆ. ಹೌದು, ಅದನ್ನು ಮುಂದುವರಿಸಬೇಕು. ಇವತ್ತು ಪಾರ್ಲಿಮೆಂಟಲ್ಲಿ ನಿಮಗೆ ಚುನಾವಣೆಯಲ್ಲಿ ಮತದಾರರು ನಿಮ್ಮ ಪರವಾಗಿ ಓಟನ್ನು ಕೊಟ್ಟಿಲ್ಲ ಅಂತೇಳಿ ಮಾಗಡಿಯ ಶಾಸಕರು ಓಪನ್ ವೇದಿಕೆಯಲ್ಲಿ ಚಾಲೆಂಜ್ ಮಾಡ್ತಾರೆ. ನೀವೇನಾದ್ರೂ ನಮ್ಮನ್ನು ಗೆಲ್ಲಿಸದೆ ಹೋದರೆ, ರಾಜ್ಯದಲ್ಲಿ ಒಂದಷ್ಟು ಸೀಟುಗಳನ್ನು ಕೊಡದೆ ಹೋದರೆ ಗ್ಯಾರಂಟಿಗಳನ್ನು ವಾಪಸ್ ತಗೋತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಆದರೂ ಜನ ಅದಕ್ಕೆ ಮರಳಾಗಿಲ್ಲ. ಜನ ಯಾರನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ನಮಗೆ NDA ಮೈತ್ರಿಕೂಟಕ್ಕೆ 19 ಸೀಟನ್ನು ಕೊಟ್ಟಿರತಕ್ಕಂಥದ್ದು, ಕಾಂಗ್ರೆಸ್ಗೆ ಕೇವಲ 8ರಿಂದ 9 ಸೀಟನ್ನು ಕೊಟ್ಟಿರತಕ್ಕಂಥದ್ದು. ಅದರಿಂದ ಇವತ್ತು ಹತಾಶರಾಗಬೇಡಿ. ಯಾವತ್ತಷ್ಟೇ ನುಡಿದಂತೆ ನಡಿಬೇಕು. ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣವರು ಅವರು ನಮಗೆ ಪೂರ್ಣ ಬಹುಮತ ಸರ್ಕಾರ ಕೊಡಿ ಅಂತೇಳಿ 2018ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಕೊಟ್ಟಿದ್ವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ. ಆದರೂ ಮತದಾರರು ನಮಗೆ ಬಹುಮತ ಕೊಟ್ಟಿಲ್ಲ. ಆದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಅವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿರತಕ್ಕಂಥ ನಿರ್ದೇಶನಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಲೂಟಿ ಸಂಪತ್ತಿ, ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಒಂದು ಗುಂಡಿ ಮುಚ್ಚಕ್ಕೂ ಬೆಂಗಳೂರು ನಗರದಲ್ಲಿ ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ. ನಿಮ್ಮ ಯೋಗ್ಯತೆಗೆ ಇವತ್ತು ಸಂಪತ್ತು ಭರಿತ ರಾಜ್ಯ, ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದೀರಾ. ಆದರೂ ಕೂಡ ಈ ಗ್ಯಾರಂಟಿಯನ್ನು ಫುಲ್ಫಿಲ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ. ಒಂದು ಕಡೆ ಹೇಳ್ತೀರಾ ಪರಿಷ್ಕರಣೆ ಮಾಡಬೇಕು ಅಂತೀರಾ, ಇನ್ನೊಂದು ಕಡೆ GST ಅಂತೀರಾ, IT ಅಂತೀರಾ, ಇನ್ನೇನೋ ಒಂದು ಹೇಳ್ತೀರಾ, BPL ಕಾರ್ಡ್ನ ರದ್ದು ಮಾಡ್ತೀವಿ ಅಂತೀರಾ. ಏನ್ರಿ ನಿಮ್ಮ ನಾಟಕ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಳಿಸುವಂಥ ಕೆಲಸವನ್ನ ಈ ರಾಜ್ಯದ ಜನ ಮಾಡ್ತಾರೆ. JDS ಪಕ್ಷ ಕೂಡ ವಿರೋಧ ಪಕ್ಷವಾಗಿ ನೀವೇನಾದ್ರೂ ವಾಪಸ್ ತಗೊಂಡ್ರೆ ನೀವೇನು ವಚನ ಭ್ರಷ್ಟ ಆಗ್ತೀರಿ, ವಿಶ್ವಾಸ ದ್ರೋಹಿ ಆಗ್ತೀರಿ. ಇದನ್ನ ರಾಜ್ಯದ ಜನರ ಹತ್ರ ತೆಗೆದುಕೊಂಡು ಹೋಗಿ ರಾಜ್ಯದ ಎಲ್ಲ ಕಡೆ ಕೂಡ JDS ಪಕ್ಷ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.